ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತಿನ ಸಮಯದಲ್ಲಿ ಹಲವರಿಗೆ ಮಂಡಿ ನೋವಿನ ಸಮಸ್ಯೆ ಇದೆ. ಇದಕ್ಕೆ ನಾನಾ ರೀತಿಯ ಮೆಡಿಸಿನ್ಗಳನ್ನು ತಗೊಳ್ತಾನೆ ಇರ್ತಾರೆ. ಇನ್ನು ಗಂಟು ನೋವಿಗೆ ಆಯಿಂಟ್ಮೆಂಟ್ಗಳನ್ನು ಹಚ್ತಾರೆ, ಆದರೆ ಆರಾಮ ದೊರೆಯೋದಿಲ್ಲ. ಅದಕ್ಕಾಗಿ ಇವತ್ತಿನ ವಿಡಿಯೋನಲ್ಲಿ ಮಂಡಿ ನೋವಿಗೆ ಸುಲಭ ಪರಿಹಾರನ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭ ಪರಿಹಾರ ಇದು. ನೋವಿನಿಂದ ತಕ್ಷಣ ಆರಾಮ ದೊರೆಯುತ್ತದೆ. ರಾತ್ರಿ ಆರಾಮವಾಗಿ ನಿದ್ದೆ ಮಾಡ್ತೀರಾ. ಹಾಗಿದ್ರೆ ಏನು ಗೊತ್ತಾ ಇದು? ಈರುಳ್ಳಿಯ ಮಸಾಜ್. ಏನು ಈರುಳ್ಳಿಯಿಂದ ಮಸಾಜಾ? ಇದರಿಂದ ಏನು ಪ್ರಯೋಜನ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಥವಾ ಈರುಳ್ಳಿಯಿಂದ ಗಂಟು ಅಥವಾ ಮಂಡಿ ನೋವು ಹೇಗೆ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಆಗುತ್ತೆ. ಇದು ಹಳೆ ಕಾಲದ ಒಂದು ಉಪಾಯ. ಬನ್ನಿ ಹಾಗಾದರೆ ಈ ಸರಳ ಮನೆ ಮದ್ದನ್ನು ನೋಡ್ಕೊಂಬರೋಣ. ಮಂಡಿ ನೋವು, ಗಂಟು ನೋವು, ಏನೇ ನೋವು ಇರಲಿ ಅಥವಾ ಊತ ಇರಲಿ, ಈ ಮನೆ ಮದ್ದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಮೊದಲಿಗೆ ಅರ್ಧ ಕಟ್ ಮಾಡಿರೋಂಥ ಈರುಳ್ಳಿನ ತಗೊಳ್ಳಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಹಾಗೆಯೇ ಇದನ್ನು ಒಂದು ಚಮಚದ ಸಹಾಯದಿಂದ ಈ ರೀತಿ ಚುಚ್ಕೊಳ್ಳಿ. ಚಮಚ ಅಥವಾ ಚಾಕುವಿಂದ ಈ ರೀತಿ ಚುಚ್ಕೊಂಡ್ರೆ ಆಯಿತು. ನಂತರ ಇದರ ಮೇಲೆ ಸ್ವಲ್ಪ ಅರಿಶಿಣ ಹಾಗೆ ಎಣ್ಣೆನ ಹಾಕ್ಕೊಳ್ಬೇಕು. ಯಾವ ಎಣ್ಣೆ ಆದರೂ ಪರವಾಗಿಲ್ಲ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸಿದ್ದೀನಿ. ಹಾಗೆಯೇ ತವನ ಬಿಸಿ ಮಾಡ್ಕೊಳ್ಳಿ. ತವ ಬಿಸಿ ಆದಮೇಲೆ ಏನು ನಾವು ಚುಚ್ಚಿರ್ತೀವಲ್ಲ ಈರುಳ್ಳಿನ, ಅದನ್ನು ಆ ತವದ ಮೇಲೆ ಇಟ್ಟು ಚೆನ್ನಾಗಿ ಸುಟ್ಕೊಳ್ಬೇಕು. ಸ್ವಲ್ಪ ಬಿಸಿ ಆದರೆ ಸಾಕು. ಬಿಸಿ ನಿಮಗೆ ತಡ್ಕೊಳ್ಳೋದಕ್ಕಾಗಬೇಕು. ಅಷ್ಟು ಬಿಸಿ ಆಗೋ ತನಕ ಚೆನ್ನಾಗಿ ಅದನ್ನು ಬಿಸಿ ಮಾಡ್ಕೊಳ್ಳಿ. ನಂತರ ಬಿಸಿ ಇರಬೇಕಾದ್ರೇ ನಿಮ್ಮ ಗಂಟುಗಳು ಅಥವಾ ಎಲ್ಲಿ ನಿಮಗೆ ನೋವಿರುತ್ತಲ್ವ ಆ ಜಾಗಕ್ಕೆ ಚೆನ್ನಾಗಿ ಅದರಿಂದ ಮಸಾಜ್ ಮಾಡಿ. ಇಲ್ಲ ಅಂತಂದರೆ ನಿಮಗೆ ತೀರಾ ಜಾಸ್ತಿ ನೋವಿದ್ದರೆ ಈರುಳ್ಳಿನ ಆ ಜಾಗದಲ್ಲಿ ಇಟ್ಟು ಒಂದು ಬಟ್ಟೆ ಸಹಾಯದಿಂದ ಕಟ್ಟಿ ಹಾಗೆ ಬಿಟ್ಬಿಡಿ. ಬೆಳಗ್ಗೆ ತೆಗೀರಿ. ಈ ರೀತಿ ಮಾಡೋದ್ರಿಂದ ನೋವಿನಿಂದ ತಕ್ಷಣ ಪರಿಹಾರ ದೊರೆಯುತ್ತೆ. ತುಂಬಾ ರಿಲೀಫ್ ಅನಿಸುತ್ತೆ ನಿಮಗೆ. ಇನ್ನು ಕೆಲವರಿಗೆ ಈ ಪಾದದ ಕೆಳಗಡೆ ತುಂಬ ಊತ ಇರುತ್ತೆ ಅಥವಾ ನೋವಿರುತ್ತೆ, ನಿಂತ್ಕೊಳ್ಳೋದಕ್ಕೂ ಆಗಲ್ಲ. ಅಂಥವರು ಕೂಡ ಈ ರೀತಿ ಮಾಡಬಹುದು. ತುಂಬಾ ಆರಾಮ ದೊರೆಯುತ್ತದೆ. ಇದು ಹೇಗೆ ನೋವನ್ನು ಕಡಿಮೆ ಮಾಡುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಈರುಳ್ಳಿಯಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ಇದು ನೋವನ್ನು ಕಡಿಮೆ ಮಾಡಿ ನರಗಳ ಸೆಳೆತವನ್ನು ತಗ್ಗಿಸುತ್ತೆ. ಬಿಸಿ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುವಂತೆ ಮಾಡುತ್ತದೆ. ಅರಿಶಿಣದಲ್ಲಿ ಕರ್ಕ್ಯುಮಿನ್ ಇದೆ ಅಲ್ವಾ? ಇದು ಏನು ಮಾಡುತ್ತೆ? ಊತವನ್ನು ಕಡಿಮೆ ಮಾಡುತ್ತೆ. ಇವೆಲ್ಲ ಜೊತೆಗೆ ಸೇರಿದ್ರೆ ಮಂಡಿ ನೋವಿನಿಂದ ಅಥವಾ ಯಾವುದೇ ರೀತಿಯ ನೋವಿರಲಿ ನಿಮಗೆ, ಕಾಲಿನಲ್ಲಾಗಲಿ ಕೈಯಲ್ಲಾಗಲಿ, ಇದರಿಂದ ತುಂಬಾ ಕಡಿಮೆ ಆಗುತ್ತೆ. ಊತ ಕೂಡ ಕಡಿಮೆ ಆಗುತ್ತೆ. ಬರೀ ಮನೆ ಮದ್ದನ್ನು ಹಚ್ಚೋದ್ರಿಂದ ಅಥವಾ ಈ ಮನೆ ಮದ್ದನ್ನು ಬಳಸೋದ್ರಿಂದ ಅಷ್ಟೇ ನಿಮ್ಮ ಕೆಲಸ ಮುಗಿಯೋದಿಲ್ಲ. ಈ ರೀತಿ ಮಾಡೋದ್ರಿಂದ ನೋವಿಗೆ ಶಾಶ್ವತವಾಗಿ ಪರಿಹಾರ ಅಂತೂ ದೊರೆಯೋದಿಲ್ಲ. ನಿಮ್ಮ ಜೀವನ ಶೈಲಿಯಲ್ಲೂ ಕೂಡ ಸ್ವಲ್ಪ ರೀತಿಯ ಬದಲಾವಣೆಯನ್ನು ಮಾಡ್ಕೊಳ್ಬೇಕು. ಮಂಡಿಯಲ್ಲಿ ಲೂಬ್ರಿಕೇಷನ್ ಏನಾದ್ರು ಕಡಿಮೆ ಆದರೂ ಕೂಡ ನೋವು ಕಾಣಿಸುತ್ತೆ. ಆದ್ದರಿಂದ ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಕೊಬ್ಬರಿ, ತುಪ್ಪ ಈ ರೀತಿಯ ಪದಾರ್ಥಗಳನ್ನು ಸೇವಿಸಿ. ಹಾಗೆಯೇ ಕ್ಯಾಲ್ಶಿಯಂ ಕೊರತೆ ಇದ್ದರೆ ಕೂಡ ಕಾಲು ನೋವು ಅಥವಾ ಮಂಡಿ ನೋವು ಕಾಣಿಸುತ್ತೆ. ಅದಕ್ಕೆ ಏನು ಮಾಡಬೇಕು? ಎಳ್ಳಿನ ಉಂಡೆ ಅಥವಾ ಕ್ಯಾಲ್ಶಿಯಂ ಭರಿತವಾದ ಆಹಾರವನ್ನು ಜಾಸ್ತಿ ಸೇವಿಸಬೇಕು. ಸೊಪ್ಪು, ಹಾಲು, ಮೊಸರನ್ನ ತಿನ್ನಿ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು.